ಇವಾಗ ದಚ್ಚು ಇದು ನಿಂಗೆ ನ್ಯಾಯನ ಅಂತ ಕೇಳಿರೋದು ಎಲ್ಲ ಕಡೆ ವೈರಲ್ ಆಗಿದೆಯಲ್ಲ. ಕೆಲವರು ದರ್ಶನ್ ಫ್ಯಾನ್ಸ್ಗಳು ಇದು ದಚ್ಚು ಅಂದ್ರೆ ದರ್ಶನ್ಗೆ ಯೂಸ್ ಮಾಡೋ ಹೆಸರು, ನೀನ್ ಯಾಕೆ ಈ ವರ್ಡ್ನ ಯೂಸ್ ಮಾಡಿದ್ಯಾ ಅಂತ ಕಿಪಿ ಕೀರ್ತಿಗೆ ಬೈತಿದ್ದಾರೆ. ಕೆಲವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ದರ್ಶನ್ಗೆ ಹೇಳಿರ್ಬೋದು ಅಂತಾನೆ. ಕೆಲವರು ಅಂದ್ರೆ ಕೆಲವರು ಇನ್ನೋಸೆಂಟ್ ಮುಗ್ಧರಿರ್ತಾರಲ್ಲ, ಅವ್ರು ಆ ಥರನೂ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ದರ್ಶನ್ ಅಂದ್ರೆ ನಮ್ಮ ಡಿ ಬಾಸ್ ಅಷ್ಟೇ ಅಲ್ಲ, ನನ್ನ ಹೆಸರು ಕೂಡ ದರ್ಶನೇ. ಎಷ್ಟೊಂದು ಜನ ದರ್ಶನ್ ಅಂತ ಇದೆ, ದಚ್ಚು ಅಂತ ಇದೆ. ಅದನ್ನ ದರ್ಶನನ್ನ ದಚ್ಚು ಅನ್ನೋ ಕನ್ವರ್ಟ್ ಮಾಡಿ ಮಾತಾಡ್ತಾರೆ. ಶಾರ್ಟ್ ಫಾರ್ಮ್ ಅಲ್ಲಿ ಚೆನ್ನಾಗಿರುತ್ತೆ ಕ್ಯೂಟ್ ಆಗಿ ಅಂತ ಅಷ್ಟೇ ಹೊರತು ಇನ್ನೇನಿಲ್ಲ. ಡಿ ಬಾಸ್ಗೆಲ್ಲ ಹೇಳೋಂಥದ್ದು ಇರಲಿಲ್ಲ. ಮಾಡಂಗಿದ್ದಿದ್ರೆ ಹೆಸರು ಮಾಡಂಗಿದ್ದಿದ್ರೆ ಅವಳು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡಂತ ಏನು ಮಾಡಂಗಿಲ್ಲ. ಅವರು ಬನ್ನಿ ಜನರೇ ಅನ್ಕೊಂಡೆ ಫೇಮಸ್ ಆದ್ಲು, ಇವಾಗಲೂ ಕೂಡ ಅದೇ ಥರ ಫೇಮಸ್ ಆಗಿದ್ದಾಳೆ. ಹಂಗೇನಿಲ್ಲ. ನಿಮ್ಮ ಹೆಸರು ಯೂಸ್ ಮಾಡಿರೋದಕ್ಕೆ ದರ್ಶನ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ, ದಚ್ಚು ಅಂತ ಕರೀತೀಯ ಅಂತ ಹೇಳ್ಬಿಟ್ಟು. ಹಂಗೇನಿಲ್ಲ, ಇಲ್ಲ ಅವ್ರು ಯೂಸ್ ಮಾಡಂಗಿದ್ರೆ ಯಾವಾಗಲೂ ಯೂಸ್ ಮಾಡ್ಬೋದಿತ್ತು. ಇವಾಗ ಬನ್ನಿ ಜನರಿಂದ ಅವಳು ಬೆಳಿಬಾರ್ದಿತ್ತು. ದರ್ಶನ್ ನಮ್ಮ ಡಿ ಬಾಸ್ ಹೆಸರು ಇಟ್ಕೊಂಡೇ ಬೆಳಿಬೋದಿತ್ತಲ್ವ. ಹಂಗೇನಿಲ್ಲ, ಡಿ ಬಾಸ್ ಫ್ಯಾನ್ಸ್ಗಳಿಗೆ ಅದು ಏನು ಅವಳು ಆ ಥರ ಏನು ಹೇಳಿಲ್ಲ. ನನ್ನ ಹೆಸರನ್ನ ನನ್ನ ದಚ್ಚು ಅಂತ ನನಗೆ ಕರೆದಿರೋದು ಹೊರತು ಡಿ ಬಾಸ್ಗೆ ಹಿಡ್ದು ಇನ್ನು ಎಷ್ಟೊಂದು ಜನ ದರ್ಶನ್ ಅಂತ ಇರ್ತಾರೆ, ಅವ್ರು ಯಾರಿಗೂ ಅಲ್ಲ, ನನಗೇ ಕರೆದಿದ್ದು ಅವಳು ದಚ್ಚು ಅಂತ ಅಷ್ಟೇ. ಫೈನಲಿ ಈಗ ಲೈಕ್ ಎಲ್ಲದು ಬಿಟ್ಟು ಅಂದರೆ ಈ ಲವ್ವು ಅದೆಲ್ಲ ಬಿಟ್ಟು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಕಿಪಿ ಕೀರ್ತಿ? ಯಾಕಂದರೆ ಕಿಪಿ ಕೀರ್ತಿ ಅಂತೂ ಸಿಗ್ತಿಲ್ಲ, ಕೊಡಗುನಲ್ಲಿದ್ದಾರೆ, ಈಗ ಬೆಂಗಳೂರಿಂದ ಊರಿಗೆ ಹೋಗಿದ್ದಾರೆ. ಸೊ ನಂಬರೆಲ್ಲ ಚೇಂಜ್ ಮಾಡಿದ್ರೆ, ಯಾಕಂದರೆ ಮುತ್ತು ನಂಬರ್ ಲೀಕ್ ಮಾಡಿದ್ದಾರೆ. ಸೊ ಏನು ನಂಬರ್ ಚೇಂಜ್ ಆಯಿತಾ, ಹೇಗೆ ಏನು? ಇದರಿಂದ ಕಿಪಿ ಕೀರ್ತಿಗೆ ಎಷ್ಟು ನಷ್ಟ ಆಗಿದೆ, ಜೊತೆಗೆ ನೋವು ಆಗಿದೆ. ಬಿಕಾಸ್ ನಂಬರ್ ಚೇಂಜಿಂಗಿಂದ ಬಿಸ್ನೆಸ್ ಇದಾಗಲ್ಲ. ನಂಬರ್ ಚೇಂಜಿಂಗಿಂದ ಬಿಸ್ನೆಸ್ಸು ಆ ಪ್ರಮೋಟ್ಗೆಲ್ಲ ಒಂದು ಹೆಸರು ಕೊಟ್ಟಿರ್ತೀವಿ, ಆ ಪ್ರಮೋಟ್ಗೆ ಅದೇ ನಂಬರ್ ಇರುತ್ತೆ. ಆ ಪ್ರಮೋಟ್ ಬಿಟ್ಟು ಕೂಡ ಆಧಾರ್ ಕಾರ್ಡಿಂದ ಹಿಡ್ದು ರೇಷನಿಂದ ಹಿಡ್ದು ಎಲ್ಲರಿಗೂ ಅದೇ ನೇಮ್. ಇವಾಗ ಯಾರೇ ಆದರೂ ಆಧಾರ್ ಕಾರ್ಡಿಂದ ಎಲ್ಲ ಒಂದು ನಂಬರ್ ಕೊಡಲೇಬೇಕು, ಅದೇ ನಂಬರ್ ಕೊಟ್ಟಿದ್ರು. ಇವಾಗ ನಂಬರ್ ಚೇಂಜ್ ಆಗಿರೋದಕ್ಕೆ ಸ್ವಲ್ಪ ಪ್ರಮೋಟ್ಗಳು ಕಮ್ಮಿ ಆಗುತ್ತೆ. ಆ್ಯಂಡ್ ಇವಾಗ ಇನ್ಸ್ಟಾದಲ್ಲೇ ನಮಗೆ ಡಿ ಎಮ್ ಮಾಡ್ತಾರೆ, ಅದರಿಂದ ಏನಿಲ್ಲ. ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡ್ತಾರೆ ಬೇಕು ಅಂದರೆ. ಲೈಫಲ್ಲಿ ಇವಾಗ ಅವಳು ಹೆಸರು ಅದಷ್ಟೇ, ದುಡ್ಡು ಮಾಡಬೇಕು, ನೇಮ್ ಮಾಡಬೇಕು. ನೇಮು ಫೇಮ್ ನನ್ನ ಲೆಕ್ಕದಲ್ಲಿ ನೇಮು ಫೇಮ್ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ಬಂದೇ ಬರುತ್ತೆ ಅಂತ ನನ್ನ ಇದರಲ್ಲಿರೋದು. ನಿಮ್ಗೆ ಯಾವುದೇ ಥರ ಲಾಸ್ ಆಗಿಲ್ಲ? ಯಾವುದೇ ಥರ ಲಾಸ್ ಆಗಿಲ್ಲ. ನಿಮಗೂ ಅವ್ರಿಗೂ ಇದು ಮಾಡ್ತಾರಲ್ಲ, ಕಂಪೇರ್ ಮಾಡೋದು, ಮುತ್ತು ಹೇಳಿರೋ ಥರನೇ ಒಂಥರ ಮಾತಾಡಿದ್ದಾರೆ ಅದೆಲ್ಲ. ನಾವು ಅನ್ಕೊಳ್ಬೋದು. ಇವನ್ ಎಕ್ಸಾಂಪಲ್ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ಬಕೆಟ್ ಹಿಡಿತಾನೆ, ಅದು ಬಿಟ್ಟು ಲವರ್ಸ್ ಅಂದ್ಕೊಳ್ಳೋದು. ಇವಾಗ ನಮ್ಮಿಬ್ರನ್ನ ಲವರ್ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ ಇಲ್ಲಿಕ್ಕೆ ಇಲ್ಲ. ನಾನು ಅವಾಗೂ ಫ್ರೆಂಡ್ ಅಂತಲೇ ಹೇಳಿರೋದು. ಫಸ್ಟ್ ವೀಡಿಯೋದ ಅವ್ರ ಜೊತೆ ನಾನು ಮಾಡಿದಾಗ ಫ್ರೆಂಡ್ ಅಂತಲೇ, ಜಸ್ಟ್ ಫ್ರೆಂಡ್ ಅಂತಲೇ ಹೇಳಿರೋದು. ಇವಾಗಲೂ ಕೂಡ ಗುಡ್ ಫ್ರೆಂಡ್ಸ್ ಆಗೇ ಇರ್ತೀವಿ, ಅದು ಲೈಫ್ ಟೈಮ್ ಗಂಟನೇ ಇರ್ತೀವಿ. ನೋಡೋರು ನೋಡ್ಕೊಳ್ಳಿ, ಹುಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀವಿ. ಆ ಬ್ಯಾಡ್ ಕಮೆಂಟ್ ಹಾಕೋರ್ಗೆ ಇನ್ನೊಂದು ಬಂದು ಬ್ಯಾಡ್ ಕಮೆಂಟ್ ಹಾಕ್ತಾರಲ್ಲ, ಅವ್ರ ಮನೇಲೂ ಅಕ್ಕ ತಂಗಿರು ಇರ್ತಾರೆ, ಅವ್ರ ಮನೇಲೂ ಕೂಡ ಅಪ್ಪ ಅಮ್ಮ ಇರ್ತಾರೆ, ಎಲ್ಲರೂ ಇರ್ತಾರೆ. ಅದೇ ಕಮೆಂಟ್ನ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ, ಅಕ್ಕ ತಂಗಿರ್ಗೆ ಹೇಳಿ, ಏನು ಅನಿಸುತ್ತೆ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಗುತ್ತೆ. ಗರ್ಲ್ಫ್ರೆಂಡ್ ಇಲ್ವಾ? ಗರ್ಲ್ಫ್ರೆಂಡ್ ಏನಿಲ್ಲ. ನನ್ನ ಲೈಫಲ್ಲಿ ಏನಿರೋದಂದರೆ ಸೆಟಲ್ ಆಗಬೇಕು ಅಂತ. ಸೆಟಲ್ ದುಡ್ಡು ಮಾಡಿದ್ಮೇಲೆ ಎಲ್ಲರೂ ಬಂದೇ ಬರ್ತಾರೆ, ಅಷ್ಟೇ ಸಾಕು. ಇನ್ನು ಆಟೋದಲ್ಲೇ ಓಡಾಡ್ತಾ ಇದ್ದೀರಾ? ಕಾರ್ ತಗೊಳ್ಳೋಣ, ನೆಕ್ಸ್ಟು ಇನ್ನೊಂದು 2 years ಕಾರ್ ತಗೊಳ್ಳೋಣ ಡ್ರೀಮ್ ಇದೆ. ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಎಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ನನ್ನ ಫಾಲೋವರ್ಸಿಂದನೇ ಆಗೋದು, ನನ್ನ ಜನದಿಂದನೇ ಆಗೋದು. ಜನ ಎಷ್ಟು ಸಪೋರ್ಟ್ ಮಾಡ್ತಾರೋ ನನ್ನ ಕೈಲಿ. ಇವಾಗ ನಾನು ಹೇಳ್ದಂಗೆ ಅನಾಥ ಆಶ್ರಮಕ್ಕೆ ಹೆಲ್ಪ್ ಮಾಡ್ತೀನಿ ಅಂದರೆ, ನಾನು ಏನೇ ಬಂದರೂ ಪ್ರಮೋಟ್ ದುಡ್ಡಲ್ಲೂ ಕೂಡ ಅನಾಥ ಆಶ್ರಮಗೂ ಹೆಲ್ಪ್ ಮಾಡ್ತೀನಿ. ನನ್ನ ಕೈಲಿ ಆದಷ್ಟು ಅರ್ಧ ದುಡ್ಡನ್ನ ಅದಕ್ಕೆ ಅಂತ ಸೇವಿಂಗ್ ಎತ್ತಿಕ್ಕೆ ಹೆಲ್ಪ್ ಎಷ್ಟು ಜನಕ್ಕೆ ಮಾಡೋಕ್ಕಾಗುತ್ತೋ ಅಷ್ಟು ಜನಕ್ಕೆ ಮಾಡ್ತೀನಿ. ಅದು ಎಷ್ಟು ನನಗೆ ಹೆಲ್ಪ್ ಮಾಡೋಕ್ಕೆ ಸಹಾಯ ಬೇಕು ಅಂದರೆ, ನನಗೆ ಯಾರನ್ನೂ ಕೂಡ ನನ್ನ ಫಾಲೋವರ್ಸ್ಗೆ ಇಷ್ಟು ಕೊಡಿ ನಾನು ಸಹಾಯ ಮಾಡ್ತಾಯಿದ್ದೀನಿ ಅಂತ ನಾನು ಕೇಳಲ್ಲ. ಅವ್ರದ್ದೊಂದು ಫಾಲೋಯಿಂದ ನನಗೆ ಏನೇ ಬೇಕಾದ್ರೂ ಮಾಡೋ ಅಂತ ಆಗುತ್ತೆ. ಅವ್ರ ಒಂದೊಂದು ಫಾಲೋ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ. ಥ್ಯಾಂಕ್ ಯು ಅಕ್ಕ. ದರ್ಶನ್. ಥ್ಯಾಂಕ್ ಯು ಅಕ್ಕ. ನೋಡಿದ್ರಲ್ಲ, ಇದಿಷ್ಟು ಗೋಲ್ಡ್ ದಚ್ಚು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.